ಕಲಬುರಗಿಯಲ್ಲಿ ಅಂಗನವಾಡಿ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ನೂರಾರು ಅಂಗನವಾಡಿ ಗೌರವಧನ ನೌಕರರು ಜಮಾಯಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಗೌರವಧನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ ಪ್ರತಿಭಟನಾಕಾರರು ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಕೇವಲ 2,500 ರೂಪಾಯಿ ಗೌರವಧನದಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇದೆ. ಸುಮಾರು 50 ವರ್ಷಗಳಿಂದ ಅಂಗನವಾಡಿ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದರೂ ಗೌರವಧನ ಹೆಚ್ಚಳವಾಗಿಲ್ಲ ಎಂದು ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಗೌರವಧನವನ್ನು 15,000 ರೂಪಾಯಿಗೆ ಹೆಚ್ಚಿಸುವ ಭರವಸೆ ನೀಡಲಾಗಿತ್ತು. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ಮಾತು ತಪ್ಪಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಅಂಗನವಾಡಿ ನೌಕರರ ಗೌರವಧನವನ್ನು ಶೀಘ್ರ ಹೆಚ್ಚಿಸಬೇಕು, ಅಡುಗೆ ನೌಕರರಿಗೆ ಆಗುತ್ತಿರುವ ಕಿರುಕುಳವನ್ನು ತಪ್ಪಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ನೌಕರರನ್ನು ಕೆಲಸದಿಂದ ತೆಗೆಯಬಾರದು ಎಂದು ಒತ್ತಾಯಿಸಿದರು. ತಮ್ಮ ಬೇಡಿಕೆಗಳು ಈಡೇರುವವರೆಗೆ ಹೋರಾಟ ಮುಂದುವರಿಸುವ ಎಚ್ಚರಿಕೆಯನ್ನು ಅಂಗನವಾಡಿ ನೌಕರರು ನೀಡಿದ್ದಾರೆ. ಅಂಗನವಾಡಿ ಬಿಸಿ ಊಟದವರು ಹೋರಾಟ ಕರಾಳ ದಿನಾಚರಣೆ ಮಾಡಿ ನಮ್ಮ ಬೇಡಿಕೆಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. 50 ವರ್ಷದಿಂದ ದುಡಿತಕ್ಕಂಥ ಅಂಗನವಾಡಿಯವರನ್ನು ಕೇಂದ್ರ ಸರ್ಕಾರ 10 ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ. 50 ವರ್ಷ ದುಡಿಸಿಕೊಂಡ ಕೇಂದ್ರ ಸರ್ಕಾರ ಬರೀ 2,500 ರೂಪಾಯಿ ಗೌರವಧನ ಕೊಡ್ತಾರ ಮತ್ತು ರಾಜ್ಯ ಸರ್ಕಾರನು ಕೂಡ ಚುನಾವಣೆಯಲ್ಲಿ 15,000 ಕೊಡ್ತೀವಿ ಅಂತ ಹೇಳಿ ಏನು ಆಶ್ವಾಸನೆ ಕೊಟ್ಟಾರ ಅದನ್ನು ಕೊಡಬೇಕು. ಮತ್ತು ಬಿಸಿ ಊಟ 26 ವರ್ಷದಿಂದ ದುಡಿತಕ್ಕಂಥ ಬಿಸಿ ಊಟದವರನ್ನು ಇಸ್ಕಾನಿಗೆ ಕೊಡುವುದನ್ನು ಕೈ ಬಿಡಬೇಕು ಮತ್ತು ಅವರಿಗೆ ವಿನಾಕಾರಣ ಕಿರುಕುಳ ಕೊಟ್ಟು ಕೆಲಸದಿಂದ ತೆಗೆಯುವುದನ್ನು ಕೈ ಬಿಡಬೇಕಂತೇಳಿ ನಾವು ಇವತ್ತು ಸ್ಕೀಮ್ ನೌಕರರು ಇವತ್ತು ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ವಿ. ಶಾಂತಾ ಎನ್ ಗಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ.